ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನೀವೇನಾದರೂ ಒಂದು ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಹೌದು ಫ್ರೆಂಡ್ಸ್, ನೀವೇನಾದರೂ ನಿಮ್ಮ ಒಂದು ಮೊಬೈಲ್ನಲ್ಲಿ ಸಿಮ್ ಕಾರ್ಡನ್ನು ಹಾಕೊಂಡು ಯೂಸ್ ಮಾಡ್ತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗ್ಬೋದು. ಫ್ರೆಂಡ್ಸ್, ನೀವು ನೋಡಿರ್ಬೋದು, ಈಗ ಪ್ರತಿಯೊಬ್ಬರು ಮೊಬೈಲಲ್ಲೂ ಕೂಡ ಎರಡೆರಡು ಸಿಮ್ಮನ್ನು ಹಾಕೊಂಡು ಯೂಸ್ ಮಾಡ್ಬೋದು. ಸೊ ತುಂಬ ಜನ ಎರಡು ಸಿಮ್ಮನ್ನು ಹಾಕೊಂಡು ಯೂಸ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಎರಡೆರಡು ಮೊಬೈಲ್ ಇಟ್ಕೊಂಡು 4 ಸಿಮ್ಮನ್ನು ಹಾಕೊಂಡು ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಕೆಲವೊಬ್ರು ತಮ್ಮ ಒಂದು ಪರ್ಸನಲ್ ಯೂಸ್ಗೆ ಒಂದು ಸಿಮ್ಮನ್ನು ಯೂಸ್ ಮಾಡ್ತಾರೆ, ಇನ್ನೊಂದು ಬಿಸ್ನೆಸ್ ಸಲುವಾಗಿ ಒಂದು ಯೂಸ್ ಮಾಡ್ತಾ ಇರ್ತಾರೆ. ಸೊ ತುಂಬ ಜನ ಒಂದಕ್ಕಿಂತ ಹೆಚ್ಚು ಸಿಮ್ಮನ್ನು ಯೂಸ್ ಮಾಡ್ತಿರೋದು ಜಾಸ್ತಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಹೆಸರಲ್ಲಿ ಇರುವಂಥ ಸಿಮ್ ಕೂಡ ಬೇರೆಯವರು ಯೂಸ್ ಮಾಡ್ತಾ ಇರ್ಬೋದು, ನಿಮ್ಮ ಒಂದು ಸಿಮ್ಮು ಕೂಡ ಬೇರೆಯವ್ರ ಹೆಸರಲ್ಲಿ ಇರ್ಬೋದು. ನಿಮ್ಮ ಒಂದು ಹೆಸರಲ್ಲಿ ಎಷ್ಟು ಸಿಮ್ ಆಕ್ಟಿವೇಟ್ ಆಗಿದೆ ಮತ್ತು ನೀವು ಎಷ್ಟು ಸಿಮ್ಮನ್ನು ಯೂಸ್ ಮಾಡ್ತಿದ್ದೀರಾ ಅನ್ನೋದು ನೋಡೋದು ಹೇಗೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು ಲೈಕನ್ನು ಮಾಡಿ. ನಿಮ್ಮ ಒಂದು ಲೈಕಿಂದ ನನಗೆ ಮುಂದಿನ ಒಂದು ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ನಾನು ವಿನಾಯಕ್. ನೀವು ನೋಡ್ತಿದ್ದೀರಾ shettyvinutech ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನನ್ನ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಕೆಲವೊಂದು ಏನಾಗುತ್ತೆ ಅಂದರೆ ನೀವು ಸಿಮ್ಮನ್ನು ಪರ್ಚೇಸ್ ಮಾಡಿರೋದಿಲ್ಲ, ಬಟ್ ನಿಮ್ಮ ಹೆಸರಲ್ಲಿ ಯಾರೊಬ್ಬರು ಸಿಮ್ಮನ್ನು ಪರ್ಚೇಸ್ ಮಾಡಿರ್ತಾರೆ. ಸೊ ಈ ಥರದಲ್ಲಿ ಬೇರೆ ಯಾರಾದರೂ ನಿಮ್ಮ ಒಂದು ಹೆಸರಲ್ಲಿ ಸಿಮ್ಮನ್ನು ಪರ್ಚೇಸ್ ಮಾಡಿಟ್ರೆ ಆ ಒಂದು ನಂಬರ್ ಮೇಲೆ ನೀವು ರಿಪೋರ್ಟನ್ನು ಮಾಡ್ಬೋದು ಮತ್ತು ಆ ಒಂದು ನಂಬರನ್ನು ಕ್ಯಾನ್ಸಲ್ ಕೂಡ ಮಾಡ್ಬೋದು. ಫ್ರೆಂಡ್ಸ್, ನೀವು ಈ ಒಂದು TAF-COP ಪೋರ್ಟಲ್ ಸೈಟನ್ನು ಓಪನ್ ಮಾಡ್ಬೇಕಂತ ಹೇಳಿದರೆ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿ TafCop.dgtelecom.gov.in ಅಂತ ಸರ್ಚ್ ಮಾಡಬೇಕಾಗತ್ತೆ. ಸರ್ಚ್ ಮಾಡಿದಂಥ ಈ ಒಂದು ಸೈಟ್ ಓಪನ್ ಆಗುತ್ತೆ. ಈ ಒಂದು ಸೈಟ್ ಓಪನ್ ಆದಮೇಲೆ ಇಲ್ಲಿ ನಿಮಗೆ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತಿದೆ ನೋಡಿ, ಅಲ್ಲಿ ಎಂಟರ್ ಯುವರ್ ಮೊಬೈಲ್ ನಂಬರ್ ಹಾಕಿ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆ OTPಯನ್ನು ಇಲ್ಲಿ ಹಾಕಿ ಕೆಳಗಡೆ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆವಾಗ ಈ ಒಂದು ನೀವು ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ನಿಮ್ಮ ಹೆಸರಿನಲ್ಲಿ ಎಷ್ಟು ನಂಬರ್ ಆ್ಯಕ್ಟಿವೇಟ್ ಆಗಿದೆ ಅನ್ನೋದು ಕಾಣ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇರೋ ನಂಬರ್ ಎಲ್ಲ ನಿಮ್ಮದೇ ಆದರೆ ನೀವು ಯಾವುದೋ ಒಂದು ಆ್ಯಕ್ಷನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಒಂದು ವೇಳೆ ನಿಮ್ಮ ನಂಬರ್ ಅಲ್ಲ ಅಥವಾ ನೀವು ಮೊದಲು ಯೂಸ್ ಮಾಡ್ತಿದ್ದೀರಾ ಈಗ ಯೂಸ್ ಮಾಡ್ತಿಲ್ಲ ಅನ್ನೋದಿದ್ರೆ ಇಲ್ಲಿ ನೀವು ರಿಪೋರ್ಟನ್ನು ಮಾಡ್ಬೋದು. ರಿಪೋರ್ಟ್ ಮಾಡಲಿಕ್ಕೆ ನೀವು ಈ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ನಂತರ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ಯಾವ ಆಪ್ಷನನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ಚೂಸ್ ಮಾಡಬೇಕಾಗತ್ತೆ. ಇಲ್ಲಿ ಕೆಳಗಡೆ ನೋಡ್ಬೋದು ದಿಸ್ ಈಸ್ ನಾಟ್ ಮೈ ನಂಬರ್ ಅಂತ ಉಂಟು. ನಿಮ್ಮ ನಂಬರ್ ಅಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಒಂದು ವೇಳೆ ನೀವು ಮೊದಲು ಯೂಸ್ ಮಾಡ್ತಿದ್ದೀರಾ ಈಗ ನಂಬರ್ ಯೂಸ್ ಮಾಡ್ತಿಲ್ಲ ಅಂದರೆ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಮೇಲೆ ನೇಮನ್ನು ಹಾಕಬೇಕಾಗತ್ತೆ. ಕೆಲವೊಂದು ಸ್ಟೇಟಲ್ಲಿ ಇಲ್ಲಿ ನೀವು ಸೆಲೆಕ್ಟ್ ಮಾಡಿದ ನಂತರ ಆ ನೇಮ್ ಇಲ್ಲಿ ಮೇಲ್ಗಡೆ ಬಂದಿರುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ರಿಪೋರ್ಟನ್ನು ಮಾಡ್ಬೋದು. ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಂಥ ಆ ರಿಪೋರ್ಟ್ ಅವರಿಗೆ ಹೋಗಿರುತ್ತೆ. ಅದು ಹೋದ್ಮೇಲೆ ಇಲ್ಲಿ ನಿಮಗೆ ರೆಫರೆನ್ಸ್ ಒಂದು ನಂಬರ್ ಬಂದಿರುತ್ತೆ. ಆ ಒಂದು ನಂಬರನ್ನು ನೀವು ಕಾಪಿ ಮಾಡಿ ಸೇವ್ ಮಾಡಿಕೊಡ್ಬೇಕಾಗತ್ತೆ. ಸೇವ್ ಮಾಡಿದಂಥ ನೀವು ಆ ಒಂದು ರಿಪೋರ್ಟನ್ನು ಚೆಕ್ ಮಾಡ್ಬೇಕಂತ ಹೇಳಿದರೆ ಮತ್ತೆ ನೀವು ಲಾಗಿನ್ ಮಾಡಿ ಇಲ್ಲಿ ಮೇಲ್ಗಡೆ ಆ ಒಂದು ರಿಪೋರ್ಟ್ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿದ್ಮೇಲೆ ನೀವು ಇಲ್ಲಿ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಈ ಥರ ಒಂದು ಆಪ್ಷನ್ ಬಂದಿರುತ್ತೆ. ನೋಡ್ಬೋದು ಇಲ್ಲಿ ಇನ್ನೂ ಆ ಒಂದು ಆ್ಯಕ್ಷನ್ ಇನ್ನೂ ತೊಗೊಂಡಿಲ್ಲ, ಇನ್ನು ಪೆಂಡಿಂಗಲ್ಲೇ ಇದೆ. ಈ ಥರ ಒಂದು ರಿಪೋರ್ಟ್ ಸ್ಟೇಟಸನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು. ನೀವು ಇಲ್ಲಿ ಕ್ಯಾನ್ಸಲ್ ಬೇಕಾದರೂ ಕೊಡ್ಬೋದು. ಒಂದು ವೇಳೆ ಆ್ಯಕ್ಷನ್ ತಗೊಂಡಂತ ನಿಮಗಿಲ್ಲಿ ಮೇಲ್ಗಡೆ ಸ್ಟೇಟಸಲ್ಲಿ ಗೊತ್ತಾಗುತ್ತೆ, ಚೆಕ್ ಮಾಡ್ಕೊಳ್ಬೋದು. ಸೊ ಇದೇ ರೀತಿ ನಿಮ್ಮ ಒಂದು ಹೆಸರಿನಲ್ಲಿ ಎಷ್ಟು ಸಿಮ್ ಆ್ಯಕ್ಟಿವೇಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಬೋದು. ಬೇಡದನ್ನು ಇಲ್ಲಿ ಕ್ಯಾನ್ಸಲ್ ಕೂಡ ಮಾಡ್ಬೋದು, ರಿಪೋರ್ಟ್ ಕೊಟ್ಟು ಕ್ಯಾನ್ಸಲ್ ಕೂಡ ಮಾಡ್ಬೋದು. ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಇನ್ನೊಂದು ಹೊಸ ವಿಡಿಯೋ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.